ದರ್ಶನ್ ಸಂಗಡಿಗರ ವಿಚಾರಣೆ ಮುಂದುವರೆದಿದೆ. ಇದೆಲ್ಲದರ ಜೊತೆಗೆ ಇವತ್ತು ಕೋರ್ಟಿಗೂ ಕೂಡ ಹಾಜರುಪಡಿಸಲಾಗ್ತಾ ಇದೆ. ಯಾಕಂದರೆ ಕಸ್ಟಡಿ ಅಂತ್ಯಗೊಂಡಿದೆ, ಹೀಗಾಗಿ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಇದೆಲ್ಲದರ ಜೊತೆಗೆ ಕೆಲವೊಂದು ಹತ್ಯೆಯ ಸ್ಫೋಟಕ ವಿವರಗಳನ್ನು ನಾವೀಗ ನಿಮಗೆ ಕೊಡ್ತಾ ಇದ್ದೀವಿ. ವಿನಯ್ ಮೊಬೈಲ್ಗೆ ಬಂದಿದ್ದಂಥ ವಿಡಿಯೋ, ಅದರ ರಹಸ್ಯ ಬಯಲಾಗಿದೆ. A10 ವಿನಯ್ ಮೊಬೈಲ್ ಇದ್ದಂಥ ವಿಡಿಯೋ, ಮೊಬೈಲ್ನಲ್ಲಿದ್ದಂಥ ಸಾಕ್ಷ್ಯದ ಬಗ್ಗೆ ಸತ್ಯ ಬಯಲಾಗಿದೆ. ಯಾರ್ಯಾರ ಮೊಬೈಲಲ್ಲಿ ಏನೇನಿದೆ ಅದನ್ನು ಕೂಡ ಪೊಲೀಸರು ಈಗ ಶೋಧ ಮಾಡ್ತಾ ಇದ್ದಾರೆ. ಯಾರ್ಯಾರ ಮೊಬೈಲಲ್ಲಿ ಏನೇನು ಸಿಕ್ಕಿದೆ ಅನ್ನುವಂಥದ್ದು ವಿನಯ್ ವಿಚಾರ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇದ್ವಿ. ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ಗೂ ಮುನ್ನ ಡಿ ಗ್ಯಾಂಗ್ ಪಾರ್ಟಿ ಮಾಡಿತ್ತು ಅಂತ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಡಿ ಗ್ಯಾಂಗ್ ಪಾರ್ಟಿ ವೇಳೆ ವಿನಯ್ ಮೊಬೈಲ್ A3 ಪವನ್ ಸಂದೇಶ ಕಳಿಸ್ತಾನೆ. A3 ಪವನ್ ವಿನಯ್ಗೆ ಸಂದೇಶ ಕಳಿಸ್ತಾನೆ, ಫೋಟೋ ಕಳಿಸ್ತಾನೆ, ವಿಡಿಯೋ ಕಳಿಸ್ತಾನೆ. ಪವನ್, ನೀವು ಹೇಳಿದಂಥ ವ್ಯಕ್ತಿ ಇದೇನಾ ಅಂತ ಕಳಿಸ್ತಾನೆ. ಅಂದ್ರೆ ಅದರ ಅರ್ಥ ಏನು? ಇದೊಂದು ನೆಟ್ವರ್ಕ್, ಇದು ಒಬ್ರಿಗೊಬ್ರು ಸಂದೇಶಗಳನ್ನು ರವಾನಿಸ್ಕೊಳ್ತಾ ಇದ್ರು. ಒಂದು ಪಕ್ಕಾ ನೆಟ್ವರ್ಕ್. ನೀವು ಹೇಳಿದಂಥ ವ್ಯಕ್ತಿ ಇದೆ, ಇವನೇನಾ ಅಂತ ಒಂದು ಫೋಟೋ, ಒಂದು ವಿಡಿಯೋ, ಮೊಬೈಲ್ನಲ್ಲಿದ್ದಂಥ ಸಾಕ್ಷ್ಯ, ಇದು ಬಹುಶಃ ಇದು ಪ್ರಮುಖವಾದಂಥ ಸಾಕ್ಷ್ಯ ಆಗುತ್ತೆ. ಯಾರಿಗೆ ಕಳಿಸಿದ್ರು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಇಲ್ಲಿಂದ ಎಲ್ಲಿಗೆ ಹೋಯಿತು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಡಿ ಗ್ಯಾಂಗ್ ಪಾರ್ಟಿ ಮಾಡಿತ್ತು ಸ್ಟೋನಿ ಬ್ರೂಕ್ನಲ್ಲಿ. ಅದರ ಎಲ್ಲ ವಿವರಗಳು ಜೊತೆಗೆ ಒಂದು ಫೋಟೋವನ್ನು ಹಾಕಿ, ವಿಜುವಲನ್ನು ಹಾಕಿ ಆತ ಕೇಳಿದ್ದ ಸಂಬಂಧಪಟ್ಟಂಥ ವ್ಯಕ್ತಿ ಇವನೇನಾ ಅನ್ನುವಂಥದ್ದು. ಸುಮ್ಮನೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಳಗೆ ಗಮನಿಸಬೇಕಾದಂಥ ಸಂಗತಿ ನೋಡಿ, ಇಂಥ ಸಂದರ್ಭದಲ್ಲಿ ಎಲ್ಲ ಮೊಬೈಲಲ್ಲಿ ಇದ್ದಿದ್ದನ್ನೆಲ್ಲವನ್ನು ಕೂಡ ಸೋಸಿಬಿಡ್ತಾರೆ ಪೊಲೀಸರು. ಜೊತೆಗೆ ಯಾರ್ಯಾರು ಎಲ್ಲೆಲ್ಲಿ ಪಾರ್ಟಿ ಮಾಡಿದ್ರು, ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಮೊಬೈಲಿಗೆ ಏನೇ ಸಂದೇಶ ಹೋಗಿತ್ತು, ಏನೋ ಎತ್ತ ಅಂತ ನೋಡಿ. ಈ ಸಂದೇಶ ಹೋಗಿದ್ದು ನೀವು ಹೇಳಿದಂಥ ವ್ಯಕ್ತಿ ಇವನೇನಾ ಅಂತ ಒಂದು ಫೋಟೋ ಹೋಗಿರೋದು, ಒಂದು ವಿಜುವಲ್ ಹೋಗಿರೋದು, ಇದು ಯಾರಿಂದ ಹೋಯಿತು, ಅವರಿಂದ ಮತ್ತೆ ಬೇರೆ ಯಾರ್ಯಾರಿಗೆ ಹೋಗಿದೆ, ಅದರ ಲಿಂಕ್ ಏನಿದೆ ಅಂತ. ರಂಗನಾಥ್, ಮುಖ್ಯವಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಪೊಲೀಸರು ಕೊನೆ ಹಂತದ ಒಂದು ಕ್ಲೈಮ್ಯಾಕ್ಸಿಗೆ ಬಂದಿದೆ ಈ ಒಂದು ವಿಚಾರಣೆ. ಯಾಕೆಂದ್ರೆ 12 ದಿನಗಳ ಕಾಲ ವಿಚಾರಣೆ ಮಾಡಿದ್ರು. ಇವತ್ತು ಸಂಜೆ ಅವ್ರನ್ನ ದರ್ಶನ್ ಮತ್ತೆ ಆತನ 4 ಜನ ಏನಿದ್ದಾರೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಬಹುಶಃ ಈಗಿರುವ ಮಾಹಿತಿ ಪ್ರಕಾರ ಅವ್ರನ್ನ ಕಸ್ಟಡಿಗೆ ಏನು ತಗೊಳ್ಳಲ್ಲ. ಅವರು ಇವತ್ತು ಸಂಜೆನೆ ಪರಪ್ಪನಗರ ಜೈಲಿಗೆ ಹೋಗ್ತಾರೆ. ಇದು ಯಾಕೆಂದ್ರೆ ಜುಡಿಷಿಯಲ್ ಕಸ್ಟಡಿ ಆಗುತ್ತೆ. ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ವಿನಯ್ನ ಮೊಬೈಲ್ಗೆ ಒಂದು ವಿಡಿಯೋ ಬಂದಿತ್ತು. ಆ ವಿಡಿಯೋ ಯಾರಿಗೆ ಕಳಿಸಿದ್ದು, ಆ ವಿಡಿಯೋದಲ್ಲಿ ಏನಿತ್ತು ಅನ್ನೋ ಒಂದು ಪ್ರಶ್ನೆ ಪೊಲೀಸರಿಗೆ ಒಂದು ಇತ್ತು ಮುಖ್ಯವಾಗಿ. ಅದ್ರ ಜೊತೆಗೆ ಅದಕ್ಕಿಂತ ಮುಂಚೆ ದರ್ಶನ್ ಮತ್ತೆ ಆತನ ಜೊತೆಯವರು ಒಂದು ಪಾರ್ಟಿ ಮಾಡ್ತಾ ಇರ್ತಾನೆ. ಸ್ಟೋನಿ ಬ್ರೂಕ್ ಅಂತ ಏನು RR ನಗರದಲ್ಲಿ ಇದ್ದಾರೆ, ವಿನಯ್ದು ಸಂಬಂಧಪಟ್ಟಂತ ಏನು ಅವರ ಮಾಲೀಕತ್ವದ ಆ ಒಂದು ಪಾರ್ಟಿ ಮಾಡ್ಬೇಕಾದ್ರೆ ಮಧ್ಯಾಹ್ನ ಪವನ್ ಅನ್ನೋ ವ್ಯಕ್ತಿ ಒಂದು ವಿನಯ್ಗೆ ಒಂದು ಫೋಟೋ ಕಳಿಸ್ಕೊಡ್ತಾನೆ. ಫೋಟೋ ಕಳಿಸ್ಬಿಟ್ಟು ಮತ್ತೆ ಒಂದು ವಿಡಿಯೋನ ಕಳಿಸ್ಬಿಟ್ಟು ಈತನೇ ರೇಣುಕಾ ಸ್ವಾಮಿ, ನಾವು ಚಿತ್ರದುರ್ಗನ ಕರ್ಕೊಬಂದಿರೋದು ಅನ್ನೋದನ್ನು ಕೂಡ ಆತ ಹೇಳ್ತಾನೆ. ಫೋಟೋ ಅದನ್ನ ಆ ವಿನಯ್ ದರ್ಶನಿಗೆ ತೋರಿಸ್ತಾನೆ. ಅಣ್ಣ, ಇವನ್ನೇ ಕರ್ಕೊಬಂದು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ವಿಡಿಯೋ ಮತ್ತೆ ಆ ಫೋಟೋವನ್ನು ತೋರಿಸ್ತಾನೆ. ಅಲ್ಲಿಂದ ಮತ್ತೆ ಆ ಪಾರ್ಟಿ ಕಂಟಿನ್ಯೂ ಆಗುತ್ತೆ. ಇದು ಮಧ್ಯಾಹ್ನ ಸುಮಾರು ಒಂದು 3:30-4 ಗಂಟೆಗೆ ಆಗಿದ್ದಂಥ ಬೆಳವಣಿಗೆ. ನಂತರ ಅದಾದ್ಮೇಲೆ ನಾಗರಾಜ್ ಅನ್ನೋನು ಏನು ಆತನ ಮ್ಯಾನೇಜರು ದರ್ಶನ್ಗೆ ಕರೆ ಮಾಡಿ ಅಣ್ಣ ನೀವು ಬರಬೇಕು ಅಂತ ಹೇಳ್ತಾನೆ. ಅವಾಗ ಫಸ್ಟ್ 2 ಸರಿ ವಾಟ್ಸಪ್ ಕಾಲ್ ಮಾಡ್ತಾನೆ, ಅವ್ನು ರಿಸೀವ್ ಮಾಡಲ್ಲ. ನಂತರ ರೆಗ್ಯುಲರ್ ಕಾಲ್ ಮಾಡ್ತಾನೆ. ದರ್ಶನ್ಗೆ ನೇರವಾಗಿ ಅಲ್ಲಿಂದ ಪವಿತ್ರ ಗೌಡನ್ ಕರ್ಕೊಂಡು ಆ ಶೆಡ್ಡಿಗೆ ಹೋಗ್ತಾರೆ. ಫಸ್ಟ್ ಶೆಡ್ಡಿಗೆ ಬಂದಾಗ ಅಲ್ಲಿದ್ದಂಥ ರೇಣುಕಾ ಸ್ವಾಮಿದ ಫೋಟೋ ಮತ್ತೆ ವಿಡಿಯೋನ ಫಸ್ಟ್ ಕಳಿಸಿರ್ತಾರೆ. ಅವನಿನ್ನು ಜೀವಂತವಾಗಿರ್ತಾನೆ. ಇನ್ನು ಅವಾಗಲಿಂದ ಸಣ್ಣ ಪುಟ್ಟ ಹೊಡೆಯೋಕ್ಕೆ ಶುರು ಮಾಡಿರ್ತಾರೆ. ಆ ಒಂದು ವಿಡಿಯೋ ಮತ್ತೆ ಫೋಟೋನ ಫಸ್ಟ್ ಕಳಿಸಿರುವಂಥದ್ದು. ನಂತರ ದರ್ಶನ್ ಮತ್ತೆ ಪವಿತ್ರ ಗೌಡ ಆ ಸ್ಪಾಟಿಗೆ ಹೋಗ್ತಾರೆ, ಶೆಡ್ಗೆ ಹೋಗ್ತಾರೆ. ದರ್ಶನ್ ಕೂಡ ಏಕಾಏಕಿ ಆತನ ಎದೆ ಮೇಲೆ ಇರ್ಬೋದು, ಮರ್ಮಾಂಗ ಮೇಲೆ ಬಹಳಷ್ಟು ಹಲ್ಲೆ ಮಾಡ್ತಾರೆ. ನಂತರ ಆತ ಅಲ್ಲಿಂದ ಹೋಗಿ ಸುಮಾರು 10-12 ನಿಮಿಷ ಆ ಒಂದು ಶೆಡ್ಡಲ್ಲಿ ಇರ್ತಾರೆ. ನಂತರ ಅಲ್ಲಿಂದ ಕರ್ಕೊಂಡು ಪವಿತ್ರನ ಅವ್ರ ಮನೆಗೆ ಬಿಟ್ಟು ಎಗೇನ್ ಮತ್ತೆ ಇಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರಲ್ಲ ಆ ಜಾಗಕ್ಕೆ ಸುಮಾರು ಒಂದು 6:30-7 ಗಂಟೆಗೆ ಮತ್ತೆ ವಾಪಸ್ಸು ಬಂದು ಮತ್ತೆ ಪಾರ್ಟಿಯನ್ನು ಕಂಟಿನ್ಯೂ ಮಾಡಿರ್ತಾರೆ. ಎಸ್, ನೀವು ಹಾಗೆ ಸಂಪರ್ಕದಲ್ಲಿ ಒಂದೊಂದಾಗಿ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ಕಿರಣ್ ಅವರಿಂದ ಕೂಡ ಪಡೆಯೋಣ. ವಿನಯ್ ಮೊಬೈಲ್ಗೆ ಬಂದಂಥ ಫೋಟೋ ಮತ್ತು ವಿಡಿಯೋ ಅದನ್ನು ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಮತ್ತು ಪವಿತ್ರ. ಹೆಂಗಿದೆ ನೋಡಿ ಕತೆ. ಕೂಡಲೇ ಪಟ್ಟಣಗೆರೆ ಶೆಡ್ಡಿಗೆ ದರ್ಶನ್ ಮತ್ತು ಪವಿತ್ರ ಹೋಗಿದ್ದಾರೆ. ಅಂದರೆ ನೀವೇ ಇದು ಕಳಿಸಿದ್ದು, ಇದು ನೀವೇನೇನಾ, ಈ ವ್ಯಕ್ತಿ ಇವನೇನೇನಾ ಅನ್ನುವಂಥದ್ದು ಇದ್ದಿತ್ತಲ್ಲ, ಆ ವಿಡಿಯೋನ, ಆ ಫೋಟೋವನ್ನು ಇಬ್ಬರು ಕೂಡ ನೋಡಿದ್ದಾರೆ. ಅಲ್ಲಿ ಹೋಗಿ
ರೋಷಾವೇಶ ತೋರಿಸಿರೋದು. ಎಲ್ಲೋ ಒಂದು ಕಡೆಗೆ ಕಿರಣ್, ನಾವು ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ದೀವಿ, ನೀವು ಕೂಡ ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ದೀರಿ. ಇವೆಲ್ಲ ಸಾಕ್ಷಿಗಳು ಈ ಸಿಕ್ಕಳಕ್ಕೆ ಏನೇನು ಬೇಕಲ್ಲ ಅವೆಲ್ಲವೂ ಕೂಡ ಹೇಳಿ ಮಾಡಿಸೋಂಥ ಸಾಕ್ಷಿಗಳ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂದರೆ ಇವರು ಈ ಫೋಟೋ ನೋಡಿದ್ದಾರೆ, ಈ ವಿಡಿಯೋ ನೋಡಿದ್ದಾರೆ, ಅದಾದ ಮೇಲೆ ಅಲ್ಲಿಂದ ಅವರು ನೇರವಾಗಿ ಶೆಡ್ಡಿಗೆ ಹೋಗಿದ್ದಾರೆ. ಮುಂದೇನು ಕಿರಣ್? ಶೆಡ್ಡಿಗೆ ಇಬ್ರು ಹೋದ್ಮೇಲೆ ಪವಿತ್ರ ಮನೇಲಿ ಇರ್ತಾನೆ, ದರ್ಶನ್ನೇ ಪಿಕ್ ಮಾಡ್ಕೊಂಡು ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ. ದರ್ಶನ್ ಅಲ್ಲಿ ಹೋದ್ಮೇಲೆ ರೇಣುಕಾ ಸ್ವಾಮಿ ಏನಿರ್ತಾನೆ ಅಷ್ಟೊತ್ತಿಗಾಗಲೇ ಒಂದಷ್ಟು ಆತನ ಆಪ್ತರು ಸಾಕಷ್ಟು ಹೊಡೆದಿರ್ತಾರೆ. ನಂತರ ದರ್ಶನ್ ಮತ್ತೆ ಎಂಟ್ರಿ ಆದ ತಕ್ಷಣ ಮತ್ತೆ ದರ್ಶನ್ ಕೂಡ ಏಕಾಏಕಿ ಆತನಿಗೆ ಎದೆ ಮೇಲೆ ಒದೆಯುವಂಥದ್ದು, ಆತನ ಮರ್ಮಾಂಗಕ್ಕೆ ಒದೆಯುವಂಥದ್ದು ಇವೆಲ್ಲವೂ ಕೂಡ ಮಾಡ್ತಾನೆ. ಅದಲ್ದಲೆ ಆತ ಅಲ್ಲಿದ್ದಾಗಲೇ ಕೂಡ ಆತನ ಆಪ್ತರು ಮತ್ತೊಂದಷ್ಟು ಆಪ್ತರನ್ನು ಇಲ್ಲಿ ಕೂಡ ಪವಿತ್ರ ಗೌಡ ಕೂಡ ತನ್ನ ಹಾಕೊಂಡಿದ್ದ ಚಪ್ಪಲಿ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡ್ತಾರೆ. ಇದಾದ ನಂತರ ಒಂದು 10-12 ನಿಮಿಷ ಅವರಿಬ್ರು ಅಲ್ಲೇ ಇರ್ತಾರೆ. ಅದಾದ ತಕ್ಷಣ ಅವರು ಅಲ್ಲಿಂದ ಅಷ್ಟೊತ್ತಿಗಾಗಲೇ ಆತ ಬಹಳಷ್ಟು ಇವರ ಹೊಡೆತಕ್ಕೆ ಬಹಳಷ್ಟು ಸುಸ್ತಾಗಿ ಹೋಗಿರ್ತಾನೆ. ಒಂದಷ್ಟು ನೀರು, ಆಮೇಲೆ ಜೊತೆಗೆ ಅಲ್ಲೇ ಇದ್ದಂಥ ಬಿರಿಯಾನಿ ತಿನ್ಸೋಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಆತ ನಾನು ನಾನ್ ವೆಜಿಟೇರಿಯನ್ ಅಂದ್ರೂ ಕೂಡ ಬಿಡೋದಿಲ್ಲ, ವೆಜಿಟೇರಿಯನ್ ಅಂದ್ರೂ ಕೂಡ ಬಿಡೋದಿಲ್ಲ. ಮೂಳೆ ಮತ್ತೆ ಆತನ ದರ್ಶನ್ ಸಮ್ಮುಖದಲ್ಲೇ ಈ ಒಂದು ಬಿರಿಯಾನಿನ ತುರುಕಕ್ಕೆ, ಮೂಳೆಗಳನ್ನ ತುರುಕೋಕ್ಕೆ, ಮಾಂಸನ ತುರುಕಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಅದಾದ್ಮೇಲೆ ಆತ ಕೂಡ ಬಾಯಿಂದ ಉಗಿತಾನೆ. ಅದಾದ್ಮೇಲೆ ಕೆಲವೊಂದಷ್ಟು ಸ್ವಲ್ಪ ಸಮಯದ ನಂತರ ಮತ್ತೆ ದರ್ಶನ್ ಪವಿತ್ರ ಗೌಡನ ಮತ್ತೆ ಆಕೆಯ ಮನೆಗೆ ಬಿಟ್ಟು ಮತ್ತೆ ಬಂದು ಆ ಪಾರ್ಟಿ ಏನು ಆಲ್ರೆಡಿ ಪಾರ್ಟಿ ನಡೀತಾ ಇತ್ತು ಆ ಪಾರ್ಟಿಗೆ ಮತ್ತೆ ಬಂದು ಜಾಯ್ನ್ ಆಗ್ತಾನೆ ರಂಗನಾಥ್. ಎಸ್ ಕಿರಣ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಿಮ್ಮಿಂದ ವಿವರವನ್ನು ಪಡಿತೀನಿ. ಏನೇನಾಯಿತು ಅದು ಕಥೆ ಕಥಾನಕ ಎಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಸ್ಟೋನಿ ಬ್ರೂಕ್ಗೆ ಆಗಮಿಸಿದ್ರು ದರ್ಶನ್. ಹಲ್ಲೆ ಆದ ಮೇಲೆ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ, ಡಿ ಗ್ಯಾಂಗ್ದು ಪಾರ್ಟಿ ವೇಳೆ ವಿನಯ್ ಮೊಬೈಲ್ಗೆ ಮತ್ತೊಂದು ವಿಡಿಯೋ ಬಂತು. ಕೆಲ ನಿಮಿಷಗಳ ಬಳಿಕ ಬಂದಂತಹ ವಿಡಿಯೋ ನೋಡಿ ದರ್ಶನ್ ಶಾಕ್ ಆದರು. ಅಪರಿಚಿತ ನಂಬರ್ನಿಂದ ವಿನಯ್ಗೆ ಬಂದಿದ್ದಂಥ ವಿಡಿಯೋ ಇದು. ಆ ಮೊಬೈಲ್ಗೆ ಬಂದಂಥ ವಿಡಿಯೋನ ದರ್ಶನ್ಗೆ ತೋರಿಸಿದ ವಿನಯ್. ಅಂದರೆ ಅಷ್ಟರಲ್ಲಿ ರೇಣುಕಾ ಸ್ವಾಮಿ ಸತ್ತೇ ಹೋಗಿದ್ದ. ವಿನಯ್ ಮೊಬೈಲ್ನಲ್ಲಿರುವಂಥ ವಿಡಿಯೋ ನೋಡಿ ದರ್ಶನ್ ಒಂದು ಲೆಕ್ಕದಲ್ಲಿ ಶಾಕ್ ಆಗ್ಬಿಟ್ರು. ಏನೋ ಮಾಡಿದ್ರಿ ಅಂತ ಹೇಳ್ತಾನೆ ಇವರು ಮನೆಗೆ ಹೊರಟೋದ್ರು ಅಲ್ಲಿಂದ. ಎಸ್ ನೋಡಿ, ಅಲ್ಲಿಂದ ಪಾರ್ಟಿಗೆ ಬರ್ತಾರೆ. ಪಾರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ವಿ. ಕಿರಣ್, ತಾವು ಕೂಡ ಕೇಳಿದ್ರಿ. ಅಷ್ಟೊತ್ತಿಗೆ ಒಂದು ವಿಡಿಯೋ ಬರುತ್ತೆ. ವಿಡಿಯೋ ಬಂದಂಥ ಸಂದರ್ಭದಲ್ಲಿ ವಿನಯ್ ತೊಗೊಂಬಂದು ಆ ವಿಡಿಯೋ ತೋರಿಸ್ತಾನೆ. ತೋರಿಸಿದ ತಕ್ಷಣ ಶಾಕ್ ಆಗ್ತಾರೆ. ಯಾಕಂದರೆ ಅಷ್ಟೊತ್ತಿಗೆ ರೇಣುಕಾ ಸ್ವಾಮಿಯ ಪ್ರಾಣ ಪಕ್ಷಿನೇ ಹಾರಿ ಹೋಗಿರುತ್ತೆ. ಏನೇನಾಯ್ತು ಅವಾಗ ಅಂತ. ರಂಗನಾಥ್ ಹೇಗೇನ ಅಲ್ಲಿ ಸಾಕಷ್ಟು ಹಲ್ಲೆ ಮಾಡಿ ದರ್ಶನ್ ಆತನ ಮೇಲೆ ಹೇಳ್ದಂಗೆ ಮರ್ಮಾಗಕ್ಕಿರ್ಬೋದು, ಎದೆಗೆ ಬಹಳಷ್ಟು ಹಲ್ಲೆ ಮಾಡಿ ಅದಾದ ನಂತರ ಆತ ಪವಿತ್ರ ಗೌಡನ ಮನೆಗೆ ಬಿಟ್ಟು ಮತ್ತೆ ಈ ಒಂದು ಸ್ಟೋನಿ ಬ್ರೂಕಿಗೆ ಬಂದು ಪಾರ್ಟಿಯನ್ನು ಕಂಟಿನ್ಯೂ ಮಾಡ್ತಾನೆ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಏನು ಹಾಸ್ಯ ನಟ ಅವನು ಕೂಡ ಬಂದು ಆ ಪಾರ್ಟಿಗೆ ಬಂದು ಜಾಯ್ನ್ ಆಗಿರ್ತಾನೆ. ಸ್ವಲ್ಪ ಸಮಯ ಸುಮಾರು ಒಂದು 7:30 ಅಷ್ಟೊತ್ತಿಗೆ ವಿನಯ್ಗೆ ಮೊಬೈಲ್ಗೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋವನ್ನು ಅದು ಒಂದು ಅನ್ನೋನ್ ನಂಬರಿಂದ ಒಂದು ವಿಡಿಯೋ ಬಂದಿರುತ್ತೆ. ಆ ವಿಡಿಯೋವನ್ನು ವಿನಯ್ ನೋಡ್ತಾನೆ. ಅಲ್ಲಿ ನೋಡಿದರೆ ಶೆಡ್ಡಲ್ಲಿ ರೇಣುಕಾ ಸ್ವಾಮಿ ಸತ್ತು ಬಿದ್ದಿರುವಂಥ ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ನಂಬರ್ ಯಾರು ಕಳಿಸಿದ್ದು ಅನ್ನೋದನ್ನ ತನಿಖೆ ಕೂಡ ಮಾಡಿದರೆ ಪೊಲೀಸರಿಗೆ ಯಾರು ಅನ್ನೋದು ಕೂಡ ಗೊತ್ತಾಗೋಗಿದೆ. ಆ ವಿಡಿಯೋನ ದರ್ಶನ್ಗೆ ತೋರಿಸ್ತಾನೆ. ಈ ಥರ ಸತ್ತೋಗಿದ್ದಾನೆ ಅನ್ನೋ ಒಂದು ವಿಚಾರವನ್ನು ಅಲ್ಲಿ ಶೆಡ್ಡಲ್ಲಿ ಸತ್ತೋಗಿದ್ದಾನೆ, ಬಾಡಿ ಇದೆ ಅಂತ ತೋರಿಸ್ತಾನೆ. ಈಗ ಸಂಬಂಧಪಟ್ಟಂಗೆ ದರ್ಶನ್ ಅಲ್ಲಿಂದ ಬಂದ ಮೇಲೆ ಆತ ಈ ಸತ್ತೋಗಿರುವಂಥದ್ದು ಅಥವಾ ಅಲ್ಲೇ ಆತನ ಒದೆಗೆ ಅಲ್ಲೇ ಇದ್ದು ಅಲ್ಲೇ ಸತ್ತೋಗಿದ್ದು ಅನ್ನೋದನ್ನ ಮುಂದಿನ ಹಂತದಲ್ಲಿ, ಯಾಕೆಂತಂದ್ರೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿರೋದ್ರಿಂದ ಸಾಕಷ್ಟು ಇಂಜುರಿ ಆಗಿ ಬ್ಲೀಡಿಂಗ್ ಆಗಿ ಆತನ ತಲೆಗಿರ್ಬೋದು, ಮರ್ಮಕ್ಕಿರ್ಬೋದು ಸಾಕಷ್ಟು ಏಟು ಬಿದ್ದ ಕಾರಣವೇ ಆತ ಸತ್ತೋಗಿದ್ದಾನೆ ಅನ್ನೋ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಅದು ಯಾರು ಹೊಡೆದು ಸತ್ತೋದ್ರು ಅನ್ನೋದನ್ನು ಕೂಡ ಈಗ ಅದು ಹಂತ ಹಂತವಾಗಿ ಪೊಲೀಸರು ತನಿಖೆ ಮುಂದಿರ್ತಾರೆ. ಬಹುಶಃ ಚಾರ್ಜ್ ಶೀಟ್ ಅಲ್ಲಿ ಎಲ್ಲವೂ ಕೂಡ ಮೆನ್ಷನ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಇಂಥವರೇ ಹೊಡೆದ್ರಿಂದ ಸತ್ತೋಯ್ತು ಅನ್ನೋದೇನಿಲ್ಲ. ಎಲ್ಲರೂ ಕೂಡ ಅವರವ್ರದ್ದು ಪಾತ್ರ ಏನೇನಿದೆ, ಯಾರ್ಯಾರು ಹೊಡೆದ್ರು ಅನ್ನೋದನ್ನು ಕೂಡ ಮೆನ್ಷನ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಯಾರು ಕಳಿಸಿದ್ದು, ಯಾರು ಅಲ್ಲಿ ಇದ್ದ ಶೆಡ್ ಅಲ್ಲಿ ಇದ್ದವ್ರು ಯಾರು, ಆ ವಿಡಿಯೋ ಮಾಡಿದವ್ರು ಯಾರು, ಆ ವಿಡಿಯೋನ ವಿನಯ್ ಕಳಿಸಿದ್ದು ಯಾರು ಅನ್ನೋದನ್ನ ಕೂಡ ಈಗಾಗಲೇ ತನಿಖೆ ಮಾಡಿರುವಂತಹ ಪೊಲೀಸರು. ಅದಕ್ಕೆ ಅವ್ರಿಗೆ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.